ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಹರ್ಷ ಸಿಬಿ. ಇವತ್ತು ನಮ್ಮ ಜೊತೆ ನಂಜನಗೂಡಿನ ಶಾಸಕರಾದಂತಹ ದರ್ಶನ್ ಧ್ರುವನಾರಾಯಣ ಅವರು ಇದ್ದಾರೆ. ಏನು ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಎಂಟ್ರಿ ಪಡ್ಕೊಂಡವರು ದರ್ಶನ್ ಅವರು. ಯಾಕಂದ್ರೆ ಕೇವಲ 20 ದಿನಗಳ ಅಂತರದಲ್ಲಿ ತಮ್ಮ ತಂದೆ ತಾಯಿ ಇಬ್ಬರನ್ನ ಕಳೆದುಕೊಂಡು ಅವರೇ ಸಾಕಷ್ಟು ನೋವಿನಲ್ಲಿ ಇರ್ತಾರೆ. ಈ ನೋವಿನ ನಡುವೆ ಕ್ಷೇತ್ರದ ಜನತೆ ಬಂದು ಅವರ ಬಳಿ ಬಂದು ನೀವೇ ನಮ್ಮ ನಾಯಕರಾಗಬೇಕು, ನೀವೇ ನಿಮ್ಮ ತಂದೆಯ ಸ್ಥಾನವನ್ನ ತುಂಬಬೇಕು ಅಂತೇಳಿ ಸಾಕಷ್ಟು ಒತ್ತಾಯವನ್ನು ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಧ್ರುವನಾರಾಯಣ ಅವರು ಕ್ಷೇತ್ರದ ಜನರ ಒತ್ತಾಯದ ಮೇರೆಗೆ ರಾಜಕೀಯಕ್ಕೆ ಪ್ರವೇಶವನ್ನ ಪಡಿತಾರೆ. ಅಷ್ಟೇ ಅಲ್ಲದೆ ಮೊದಲ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನು ಸಹ ಸಾಧಿಸ್ತಾರೆ. ಈ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ಕ್ಷೇತ್ರದ ಅಭಿವೃದ್ಧಿ ಏನೇನಾಗಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ದರ್ಶನ್ ಧ್ರುವನಾರಾಯಣ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಹೇಗಿದೆ ಸರ್ ಚುನಾವಣೆ ರಾಜಕೀಯ ಆದ್ಮೇಲೆ? ಈಗ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ರಿ, 2 ವರ್ಷ ಆಗ್ತು. ಯಾವ ರೀತಿ ನಡ್ಕೋಗ್ತಾ ಇದೆ ಸರ್ ಅಭಿವೃದ್ಧಿ ಕೆಲಸಗಳಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಿರ್ಬೋದು? ಎಲ್ಲ ನಮ್ಮ ಕ್ಷೇತ್ರದ ಜನತೆಯ ಆಶೀರ್ವಾದ, ತಂದೆ ತಾಯಿಯರ ಆಶೀರ್ವಾದ, ಎಲ್ಲ ನಮ್ಮ ಕ್ಷೇತ್ರದ ಜನತೆನೇ ನಮಗೆ ಅವರ ಸ್ಥಾನದಲ್ಲಿ, ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಮಗೆ ಮುನ್ನಡೆಸ್ಕೊಂಡು ಹೋಗ್ತಿದ್ದಾರೆ. ಸಣ್ಣ ಪುಟ್ಟ ತಪ್ಪಾದ್ರೂ ಕೂಡ ಅವರೇ ನಮಗೆ ತಿದ್ದಿ ಯಾವ ರೀತಿ ನಮ್ಮ ತಂದೆಯವರು ಕೆಲಸವನ್ನು ಮಾಡ್ಕೊಂಡು ಹೋಗ್ತಿರೋ ಅದೇ ರೀತಿ ಮಾಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಸಾಕಿಸ್ತಾ ಇದ್ದಾರೆ. ಸರ್ ಒಂದು ಪ್ರಶ್ನೆ ನಿಮ್ಗೆ ಸ್ವಲ್ಪ ನೋವಾಗ್ಬೋದು. ಯಾಕಂದ್ರೆ ಈ ಕೇವಲ 20 ದಿನಗಳ ಅಂತರದಲ್ಲಿ ತಂದೆ ತಾಯಿ ಇಬ್ರು ಕಳ್ಕೊತೀರಿ. ಅದ್ ನೀವೇ ಸಾಕಷ್ಟು ನೋವಲ್ಲಿದ್ರಿ. ಆದ್ರೂ ಸಹ ಜನತೆ ಬಂದು ನಿಮ್ನ ಒತ್ತಾಯ ಮಾಡಿದಾಗ ನೀವು ಒಪ್ಕೊಂಡ್ರಿ. ಆಗ ನಿಮ್ಮ ಮನಸ್ಥಿತಿ ಯಾವ ರೀತಿ ಇತ್ತು ಸರ್? ಈಗ ನಮ್ಮ ತಂದೆಯವರು ಶ್ರೀ ಧ್ರುವನಾರಾಯಣರವರು ಈ ಭಾಗಕ್ಕೆ ಅವರ ಕೊಡುಗೆ ಅಪಾರ. ಜನಪ್ರತಿನಿಧಿಯಾಗಿ ಮತ್ತು ಪಕ್ಷದ ಒಬ್ಬ ಕಾರ್ಯಕರ್ತರಾಗಿ ಅವರ ಕೊಡುಗೆ ಅಪಾರ. 2 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾಗಿ ದಿನನಿತ್ಯ ಜನರೊಟ್ಟಿಗೆ ಇದ್ಕೊಂಡು ಅವರ ಕೆಲಸಗಳನ್ನ ಮಾಡಿಕೊಂಡು ಸರ್ಕಾರದಿಂದ, ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಹೊಂದಿಸಿ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಮ್ಮ ಭಾಗದಲ್ಲಿ ಮಾಡ್ಕೊಂಡು ಹೋದವರು. ಅದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಆರೋಗ್ಯ ಕ್ಷೇತ್ರ ಆಗಿರ್ಬೋದು, ಮತ್ತು ರಸ್ತೆ ಅಭಿವೃದ್ಧಿಗಳಾಗಿರ್ಬೋದು, ಇನ್ನಿತರೆ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯ ಒದಗಿಸೋದಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನ ಕೂಡ ಯಶಸ್ವಿಯಾಗಿ ಮಾಡ್ಕೊಂಡು ಹೋದಂಥವ್ರು. ಅವರು ಲೋಕಸಭಾ ಸದಸ್ಯರಾಗಿ 2 ಬಾರಿ ಕೆಲಸ ಮಾಡ್ತಾರೆ. ಆನಂತರ 19ರಲ್ಲಿ ಅವರು ಅನಿರೀಕ್ಷಿತ ಸೋಲು ನಮಗೆ. ಅದು ಕೇವಲ ತುಂಬ ಕೇವಲ ಕಡಿಮೆ ಅಂತರದಿಂದ ಸೋಲ್ತಾರೆ. ಆನಂತರ ಮತ್ತೆ ಪಕ್ಷ ಅವ್ರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡುತ್ತೆ. ನಮ್ಮ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್ರವರು, AICC ಅಧ್ಯಕ್ಷರು ಖರ್ಗೆ ಸಾಹೇಬರು, ಮತ್ತು ನಮ್ಮ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಅವರಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು KPCCಯ ಕಾರ್ಯಾಧ್ಯಕ್ಷರಾಗಿ ಅವ್ರಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಸುಮಾರು 9 ಡಿಸ್ಟ್ರಿಕ್ಟ್ಗಳು ಅವ್ರಿಗೆ ಬರ್ತದೆ. ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅವರು ಪ್ರವಾಸವನ್ನು ಮಾಡಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ಪಕ್ಷದ ಒಂದು ವೇದಿಕೆಯಲ್ಲಿ ಮಾಡ್ತಾರೆ. ಬಹು ಪ್ರಮುಖವಾಗಿ ಆರೋಗ್ಯ ಹಸ್ತ ಎಂಬ ಕಾರ್ಯಕ್ರಮ ಕೋವಿಡ್ ಟೈಮ್ನಲ್ಲಿ ಮಾಡಿದಂಥ ಕಾರ್ಯಕ್ರಮ. ಜನರಿಗೆ ನೇರವಾಗಿ ಆರೋಗ್ಯದ ಮಹತ್ವದ ಬಗ್ಗೆ ಮತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಚಾರವನ್ನು ಮಾಡಿದಂಥ, ನೇರವಾಗಿ ಜನಸಾಮಾನ್ಯರಿಗೆ ಮುಟ್ಟುವಂಥ ಒಂದು ಕಾರ್ಯಕ್ರಮವನ್ನು ಆಗಿನ ಕಷ್ಟದ ಸನ್ನಿವೇಶದಲ್ಲಿ ಅವರು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋದರು. ನಂತರ ಅನೇಕ ಬೈಲೆಕ್ಷನ್ಗಳು ಬಂತು. ಬೈಲೆಕ್ಷನಲ್ಲಿ ಕೂಡ ಜಯವನ್ನು ಸಾಧಿಸಲಿಕ್ಕೆ ಅತಿ ಹೆಚ್ಚು ಶ್ರಮಪಟ್ಟು ಕೆಲಸವನ್ನು ಮಾಡಿದ್ರು. ತದನಂತರ ಅವ್ರಿಗೆ ರಾಜಕಾರಣಕ್ಕೆ ಮತ್ತೆ ವಾಪಸ್ ಬರಬೇಕು ಅಂತ ಅವ್ರಿಗೆ ಒಂದು ಆಸೆ ಇತ್ತು, ತುಂಬ ಆಸೆ ಇತ್ತು. ಅವರ ಲೋಕಸಭಾ ಕ್ಷೇತ್ರದಲ್ಲಿ 2 ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೆ ತುಂಬ ಇಷ್ಟ ಇತ್ತು. ಇಲ್ಲಿ ಕಂಟೆಸ್ಟ್ ಮಾಡಬೇಕು. ನಂಜನಗೂಡು ಮತ್ತು ಕೊಳ್ಳೇಗಾಲ ಅವ್ರಿಗೆ ತುಂಬ ಆಸಕ್ತಿ ಇತ್ತು. ಕೊಳ್ಳೇಗಾಲದಲ್ಲಿ ಅವರು ಒಂದು ಬಾರಿ MLA ಆಗಿದ್ರು. 2008ರಲ್ಲಿ MLA ಇದ್ದರು. ಅದರಿಂದ ಆಸಕ್ತಿ ಇತ್ತು. ನಂಜನಗೂಡಿಗೂ ಅವರು ತುಂಬ ಒಳ್ಳೆ ಬಾಂಧವ್ಯ. ಯಾಕೆಂತಂದರೆ ಇಲ್ಲಿ ನಮ್ಮ ಹಳೆ ದೊಡ್ಡಕೋಲಂದೆ ಭಾಗ, ಎಮ್ಮರಗಾಲ, ಈ ಭಾಗ ಎಲ್ಲ ಸಂತೇಮರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಮುಂಚೆ ಸೇರಿತ್ತು. ಅವರ ಮೊದಲನೇ ಬಾರಿ ಕೇವಲ ಒಂದೇ ಒಂದು ಮತಗಳ ಅಂತರದಿಂದ ಗೆಲ್ಲಿಕ್ಕೆ ಈ ಭಾಗದ ಜನತೆಯ ಅತಿ ಹೆಚ್ಚು ಸಹಕಾರ ಇತ್ತು.
ಆದ್ದರಿಂದ ಅವ್ರಿಗೆ ಒಂದೊಳ್ಳೆ ಬಾಂಧವ್ಯ ಇದ್ದಿದ್ದರಿಂದ ಜೊತೆಗೆ ಇಲ್ಲಿನ ಎಲ್ಲ ನಮ್ಮ ಹಿರಿಯ ನಾಯಕರುಗಳು ಮತ್ತು ನಮ್ಮ ಮತದಾರರು ಮತ್ತು ನಮ್ಮ ತಾಲೂಕಿನ ಜನರು ಅವರೆಲ್ಲರೂ ಕೂಡ ಅವ್ರಿಗೆ ಇಲ್ಲಿಂದನೇ ನೀವು ಕಂಟೆಸ್ಟ್ ಮಾಡಬೇಕು ಅಂತ ಅವ್ರಿಗೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ರು. ಅದರಿಂದ ಅವರು ಸಹಜವಾಗಿಯೇ ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಪ್ರವಾಸವನ್ನು ಮಾಡಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿದ್ರು. ಅದರಿಂದ ಅವ್ರಿಗೆ ಕೊನೆ ಗಳಿಗೆಯಲ್ಲಿ ಇನ್ನೇನು ಚುನಾವಣೆ ಸಮೀಪ್ತಾ ಇತ್ತು. ಮಾರ್ಚ್ 11ನೇ ತಾರೀಕು ಅವರು ನಮ್ಮನ್ನು ಅನಿರೀಕ್ಷಿತವಾಗಿ ನಮಗೆ ತುಂಬ ನೋವುಂಟಾಯಿತು. ಅವರು ನಮ್ಮನ್ನು ಅಗಲಿದ್ರು. ಆ ನಂತರ ನಮ್ಮ ಕ್ಷೇತ್ರದ ಜನ ಎಲ್ಲರೂ ಕೂಡ ಆ ಒಂದು ಸಂದರ್ಭದಲ್ಲಿ ನಮಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ರು, ಧೈರ್ಯ ತುಂಬಿದ್ರು. ನಾವು ನಿಮ್ಮೊಟ್ಟಿಗೆ ಇರ್ತೇವೆ, ನಿಮ್ಮ ಕುಟುಂಬದ ಸದಸ್ಯರಾಗಿ ನಾವೆಲ್ಲರೂ ಕೂಡ ಇರ್ತೇವೆ ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟು ಆತ್ಮಸ್ಥೈರ್ಯವನ್ನು ನಮಗೆ ತುಂಬುವಂಥ ಕೆಲಸವನ್ನು ಮಾಡಿದ್ರು. ಆ ನಂತರ ನಮಗೆ ನಮ್ಮ ಕ್ಷೇತ್ರದ ಎಲ್ಲ ಹಿರಿಯರು, ನಮ್ಮ ಜನರು ಎಲ್ಲರೂ ಕೂಡ ಬಂದು, ಇಲ್ಲ ತಂದೆಯವರು ಇದ್ದಿದ್ದರೆ ಅವರು ಖಂಡಿತವಾಗಿಯೂ ಕಂಟೆಸ್ಟ್ ಮಾಡಿರೋರು, ಅವರ ಸ್ಥಾನದಲ್ಲಿ ನಿಮ್ಮನ್ನು ನಾವು ನೋಡ್ತಾ ಇದ್ದೇವೆ, ನೀವು ಎದೆಗುಂದಬಾರ್ದು, ನೀವು ಹೆಜ್ಜೆನ ಹಿಂದೆ ಇಡಬಾರ್ದು, ಅವ್ರ ಸ್ಥಾನವನ್ನು ನೀವು ತುಂಬಲಿಕ್ಕೆ ಪ್ರಯತ್ನವನ್ನು ಪಡಬೇಕು, ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋದನ್ನು ಅವ್ರು ತಿಳಿಸ್ಕೊಟ್ಟ ನಂತರ ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಅವರೆಲ್ಲರೂ ಕೂಡ ನಮಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ರು. ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡು ನಮ್ಮ ತಂದೆಯವರ ಸ್ನೇಹಿತರು ಎಲ್ಲರ ಮಾರ್ಗದರ್ಶನವನ್ನು ಪಡ್ಕೊಂಡು ಆ ನಂತರ ನಾವು ನಮ್ಮ ಕ್ಷೇತ್ರದ ಜನತೆಯ ಬಯಕೆಯಂತೆ, ಅವರ ಒತ್ತಾಸೆಯಂತೆ ನಾವು ಚುನಾವಣೆಯನ್ನು ಸ್ಪರ್ಧೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಟ್ಟು. ಸರ್, ಮೊದಲನೇ ಚುನಾವಣೆ ಇತ್ತು. ಈ ಚುನಾವಣೆಗೂ ಮುಂಚೆ ನೀವು ನಿಮ್ಮ ತಂದೆಯವ್ರ ಜೊತೆ ರಾಜಕೀಯವನ್ನು ಮಾಡಿದ್ರೆ ಸರ್, ಚುನಾವಣಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದ ಎಕ್ಸ್ಪೀರಿಯನ್ಸ್ ಇತ್ತ ನಿಮಗೆ? ಇಲ್ಲ, ಅಂದರೆ ನೇರವಾಗಿ ಯಾವತ್ತೂ ಕೂಡ ನಾವು ಈ ಒಂದೇನು ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವೇನು ಕರಿತೀವಿ, ಯಾವತ್ತೂ ಕೂಡ ನಾವು ಭಾಗಿಯಾಗಿರಲಿಲ್ಲ. ಚುನಾವಣೆ ರಾಜಕೀಯ ಬೇರೆ, ಆದರೆ ಒಂದು ಈ ಪೊಲಿಟಿಕಲ್ ಫ್ಯಾಮಿಲಿಗೆ ಹುಟ್ಟಿದ ಮೇಲೆ ಮನೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರುತ್ತೆ. ಸೊ ಸಹಜವಾಗಿ ನಮಗೆ ಅರಿವಿತ್ತು, ನೇರವಾಗಿ ರಾಜಕೀಯ ಯಾವ ಥರ ನಡೀತದೆ, ಚುನಾವಣಾ ರಾಜಕೀಯ ಯಾವ ರೀತಿ ನಡೀತದೆ ಅನ್ನೋದ್ರ ಬಗ್ಗೆ ನಮಗೆ ಅಷ್ಟು ಅರಿವಿಲ್ಲದಿದ್ರು ಕೂಡ ತುಂಬ ಜನರಲ್ಲಾಗಿ ನಮ್ಮ ತಂದೆಯವರು ಯಾವ ರೀತಿ ರಾಜಕೀಯವನ್ನು ಮಾಡ್ತಿದ್ರು, ಅವರು ಯಾವ ರೀತಿ ಜನರೊಟ್ಟಿಗೆ ಸಂಪರ್ಕವನ್ನು ಇಟ್ಕೊಂಡು ಅವ್ರ ಕೆಲಸ ಕಾರ್ಯಗಳನ್ನ ಯಾವ ರೀತಿ ಮಾಡ್ತಿದ್ರು, ಅವ್ರು ಯಾವ ರೀತಿ ಸ್ಪಂದಿಸ್ತಾ ಇದ್ರು, ಆಮೇಲೆ ಅಧಿಕಾರಿಗಳ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಯಾವ ರೀತಿ ಅವ್ರ ಹತ್ರ ಮಾಡಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ನೋಡಿ ತಿಳ್ಕೊಂಡಿದ್ದು. ಅವರು ಮಾತನಾಡುವಂಥ ರೀತಿ ಇವೆಲ್ಲವನ್ನು ಕೂಡ ನಾವು ನೋಡಿದ್ದು. ಸೊ ಅವರ ದಾರಿಯಲ್ಲೇ ಇವತ್ತು ಕೂಡ ನಾವು ಅವ್ರು ಯಾವ ರೀತಿ ಮಾಡ್ಕೊಂಡು ಹೋಗ್ತಿದ್ರು ಅದೇ ರೀತಿ ನಾವು ಪಾಲಿಸ್ಕೊಂಡು ಇವತ್ತಿಗೂ ಹೋಗ್ತಿದ್ದೀವಿ. ಆದರೆ ಯಾವತ್ತಿಗೂ ಕೂಡ ನಾವು ರಾಜಕೀಯಕ್ಕಾಗಲಿ ಈ ಅವರ ರಾಜಕೀಯ ಏನು ಅವರ ಜೀವನ ಇತ್ತು ಯಾವತ್ತೂ ಕೂಡ ಇಂಟರ್ಫಿಯರ್ ಆಗಿಲ್ಲ. ನಾನು ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ನನ್ನ ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ನಿಮ್ಮ ತಂದೆಯವರ ಆಸೆ ಏನಿತ್ತು? ದರ್ಶನ್ ಅವರು ಏನಾಗಬೇಕು ಅಂತ ಆಸೆ ಪಟ್ಟಿದ್ರು? ಇಲ್ಲ, ಅವ್ರಿಗೆ ನಾನು ಜಡ್ಜ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಅಫ್ಕೋರ್ಸ್ ಈಗ ಸ್ವಲ್ಪ ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋದ್ರಿಂದ, ತಂದೆಯವರು ಒಬ್ಬ ಆ್ಯಕ್ಟಿವ್ ರಾಜಕಾರಣಿ ಆಗಿದ್ದರಿಂದ ಅದು ಸಾಧ್ಯ ಇಲ್ಲ ಅಂತ ನಮಗೆ ಒಬ್ಬರು ಹಿರಿಯ ನ್ಯಾಯಾಧೀಶರು ಒಬ್ಬರು ಹೇಳಿದರು. ನಾನು ಆಗಾಗ ಹಿರಿಯ ವಕೀಲರ ಜೊತೆ, ನ್ಯಾಯಾಧೀಶರುಗಳ ಜೊತೆ, ನಿವೃತ್ತ ನ್ಯಾಯಾಧೀಶರುಗಳ ಜೊತೆ ನಾವು ಚರ್ಚೆನ ಮಾಡ್ತಾಯಿದ್ದೋ. ಆವಾಗ ಹಿಂಗೆ ನಾನು ಅವ್ರಿಗೆ ಕೇಳಿದಾಗ ಅವ್ರು ನಮಗೆ ತಿಳಿಸ್ಕೊಟ್ಟಿದ್ರು, ಇಲ್ಲ ಜಡ್ಜ್ ಆಗೋದು ತುಂಬ ಕಷ್ಟಪ್ಪ ಅಂತ ನಮಗೆ ಹೇಳಿದರು. ಆಯಿತು, ನನಗೆ ಆ ಒಂದು ಇದಿರಲಿಲ್ಲ, ಇಂಟೆಂಟ್ ಇರಲಿಲ್ಲ ನನಗೇನು ಅಂತಂದರೆ ನಾನು ಪ್ರಾಕ್ಟೀಸ್ ಮಾಡಬೇಕು. ನನಗೆ ಒಬ್ಬ ಲಿಟಿಗೇಟಿಂಗ್ ಲಾಯರ್ ಆಗಿ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಬೇಕು, ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಬೆಳಿಬೇಕು ಅನ್ನೋದು ಸಾಕಷ್ಟು ನನಗೆ ಆಸೆ ಇತ್ತು. ನಾನು ನನ್ನ ಫೈನಲ್ ಇಯರ್ ಇರಬೇಕಾದ್ರೆ ನಮ್ಮ ಸಲ್ಮಾನ್ ಖುರ್ಷಿದ್ ಸಾಹೇಬರು, ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದರು, ಸುಪ್ರೀಂ ಕೋರ್ಟ್ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟು. ಅವ್ರ ಹತ್ರ ನಾನು ಇಂಟರ್ನ್ಶಿಪ್ ಮಾಡ್ತಾಯಿದ್ದೆ. ಮಾಡೋ ಸಂದರ್ಭದಲ್ಲಿ ನಮಗೆ ಕೊನೆ ದಿವಸ ಅವರು ಇಂಟ್ರ್ಯಾಕ್ಷನ್ ಮಾಡೋ ಮುಖಾಂತರ ನಮಗೆ ಕೇಳಿದರು, ಏನು ಪ್ಲ್ಯಾನ್ ಇದೆ ನೆಕ್ಸ್ಟು, ಭವಿಷ್ಯದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೆ ಅನ್ನೋದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದಾಗ ನಾನು ಅವ್ರಿಗೆ ತಿಳಿಸಿದೆ, ನನಗೆ
ಗ್ರೌಂಡ್ ಮಟ್ಟದಿಂದ ನಾನು ಬೆಳಿಬೇಕು ಅಂತ ನಂಗೆ ಆಸೆ ಇದೆ. ನನಗೆ ಮೊದಲನೇದಾಗಿ ನಮ್ಮ ಡಿಸ್ಟ್ರಿಕ್ ಕೋರ್ಟ್ಸು ಮತ್ತು ನೆಕ್ಸ್ಟು ನಮಗೆ ಹೈಕೋರ್ಟು, ಅನಂತರ ಸುಪ್ರೀಂ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಆ ಬಗ್ಗೆ ನಾನು ಅವ್ರ ಹತ್ರ ಚರ್ಚೆ ಮಾಡಿದ್ದೆ. ಅವರು ಕೂಡ ಯಾವತ್ತೊಬ್ಬ ವಕೀಲ ಗ್ರಾಸ್ ರೂಟಿಂದನೇ ಅವರು ಬಂದರೆ ಅವ್ರಿಗೆ ಅಲ್ಲಿ ನಡೆಯುವಂತಹ ಟ್ರಯಲ್ಲು ಮತ್ತು ಹೈಕೋರ್ಟ್ನಲ್ಲಿ ಮಾಡುವಂಥ ವಾದಕ್ಕೆ ನಮಗೆ ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ, ಅಲ್ಲಿ ಹೆಲ್ಪ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಮಗೆ ತಿಳಿಸಿದರು. ಅದರಂತೆ ನಾನು ಕೂಡ ನನ್ನ ಪ್ರಾರಂಭಿಕ ಪ್ರಾಕ್ಟೀಸನ್ನು ನಾನು ನಮ್ಮ ಮೈಸೂರಿನ ಡಿಸ್ಟ್ರಿಕ್ ಕೋರ್ಟ್ನಲ್ಲೇ ಪ್ರಾರಂಭ ಮಾಡಿದೆ. ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹೈಕೋರ್ಟ್ ತನಕನೂ ಮಾಡಿದೆ. ಆಗ ತಂದೆಯವರು ನಮ್ಮೆಲ್ಲ ಅಗಲಿದ ಮೇಲೆ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡೋಕ್ಕಾಗಿ ಬಂತು. ಸೊ ಈಗ ಪ್ರಸ್ತುತವಾಗಿ ಜನರ ಸೇವೆಯಲ್ಲೇ ನಾವು ಮಾಡ್ಕೊಂಡಿದ್ದೀವಿ. ಯಾವತ್ತೂ ಕೂಡ ನಾವು ಡಿಸ್ಕಸ್ ಮಾಡಿಲ್ಲ ರಾಜಕೀಯದ ಬಗ್ಗೆ, ಇವತ್ತು ನಾವು ಡಿಸ್ಕಸ್ ಮಾಡ್ತಿರ್ಲಿಲ್ಲ. ನಾವು ಜಾಸ್ತಿ ಡಿಸ್ಕಸ್ ಮಾಡ್ತಾ ಇದ್ದಂಥ ಸ್ವಲ್ಪ ಗ್ಲೋಬಲ್ ಇಶ್ಯೂಸು, ಜಿಯೋ ಪೊಲಿಟಿಕ್ಸ್ ಏನು ನಡೀತಾ ಇದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೋ. ಜೊತೆಗೆ ಕೃಷಿ, ಅವರು ಕೂಡ ಮೂಲತಃ ಒಬ್ಬ ಕೃಷಿಕರಾಗಿ ಅವರು ಡಬಲ್ ಗ್ರ್ಯಾಜುಯೇಟ್ ಸಿ ಟೆಕ್ನಾಲಜಿ ಮಾಡಿದಂಥವ್ರು. ಅದರಿಂದ ನಾನು ಕೂಡ ಕೃಷಿಲಿ ನಂಗೆ ಸಾಕಷ್ಟು ಇಂಟ್ರೆಸ್ಟ್ ಇತ್ತು. ಸೊ ಅದನ್ನು ನಾವು ಡಿಸ್ಕಸ್ ಮಾಡ್ಕೊತಾ ಇದ್ದೋ. ಅದು ಬಿಟ್ಟರೆ ರಾಜಕೀಯ ತುಂಬ ಕಡಿಮೆ, ಅಂದರೆ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಹೇಳೋರು. ಬಟ್ ಓವರಾಲ್ ಚುನಾವಣೆ ರಾಜಕೀಯ ಆಗಿರ್ಬೋದು, ಜನರಲಿ ಡೇ ಟು ಡೇ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಬಗ್ಗೆ ನಾವು ಜಾಸ್ತಿ ಡಿಸ್ಕಸ್ ಮಾಡ್ತಿರ್ಲಿಲ್ಲ. ನಂಗೆ ಕುತೂಹಲ ಖಂಡಿತ ಇತ್ತು. ಅಂದ್ರೆ ಈಗ ತಂದೆಯವರು ಚುನಾವಣೆಯಲ್ಲಿ ಇರ್ತಾ ಇದ್ರು, ಆ ಚುನಾವಣಾ ಕೆಲಸಗಳಲ್ಲಿ ನೀವು ಯಾವತ್ತೂ ಭಾಗಿಯಾಗಿರ್ಲಿಲ್ವಾ? ಇಲ್ಲ, ನಾನು ಮನೆಯಿಂದ ಆಚೆ ಬಂದು ಯಾವತ್ತೂ ಕೂಡ ಚುನಾವಣೆ ರಾಜಕೀಯದಲ್ಲಿ ಕ್ಯಾಂಪೇನ್ಗೆ ಹೋಗೋದಾಗಲಿ ಯಾವತ್ತೂ ಕೂಡ ನಾನು ಮಾಡಿರಲಿಲ್ಲ. ನಮ್ಮ ತಂದೆನೂ ಒಪ್ತಾ ಇರಲಿಲ್ಲ ಯಾವತ್ತೂ ಕೂಡ. ನಮ್ಮ ಫ್ಯಾಮಿಲಿಯವರು ನೀವೆಲ್ಲ ನೋಡಿರಲ್ಲ. ಖಂಡಿತ. ನಮ್ಮ ತಂದೆಯವರು ಇಲ್ಲಿ ತನಕ ಸುಮಾರು 4, 5, 6 ಚುನಾವಣೆ ಮಾಡಿರ್ಬೋದು. ಯಾವತ್ತೂ ಕೂಡ ನಾವು ಚುನಾವಣಾ ರಾಜಕೀಯಕ್ಕಾಗಲಿ ಅಖಾಡಕ್ಕಾಗಲಿ ಯಾವತ್ತೂ ಕೂಡ ನಾವು ಬಂದು ಕ್ಯಾಂಪೇನನ್ನು ಯಾವತ್ತೂ ಮಾಡಿರಲಿಲ್ಲ. ಬಟ್ ನಾವು ಅವ್ರಿಗೆ ಏನು ಮನೆಯಲ್ಲಿ ನಾವು ಯಾವ ರೀತಿ ಅವ್ರಿಗೆ ಸ್ಟ್ರೆಂತ್ ಆಗಿರ್ಬೋದು ಅದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿ ನಾವು ಅವ್ರ ಜೊತೆಗೆ ಸದಾಕಾಲ ಇದ್ದು ಮನೆಯಲ್ಲಿ ಯಾವುದೇ ಕೂಡ ಸಮಸ್ಯೆ ಆಗದಿರೋ ರೀತಿ ನೋಡ್ಕೊಳ್ತಾರೆ. ಮೊದಲನೇ ಬಾರಿ ಗೆದ್ರಿ, ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ರಿ. ಕ್ಷೇತ್ರ ಜನತೆ ಯಾವ ರೀತಿ ಅಪ್ಕೊಂಡ್ರು ಸರ್ ನಿಮ್ಮನ್ನ? ಈಗಾಗಲೇ ಹೇಳಿದಂತೆ ನನಗೆ ನಮ್ಮ ಕ್ಷೇತ್ರದ ಜನತೆ ಒಬ್ಬ ಮನೆ ಮಗನಾಗಿ ಇವತ್ತು ಕೂಡ ಕಾಣ್ತಾರೆ. ಮತ್ತೆ ಮೊದಲನೇ ಬಾರಿ ಗೆದ್ದಾಗ ಸಾಕಷ್ಟು ಸವಾಲುಗಳು ಸಹ ಇರುತ್ತೆ. ಡೆಫಿನೆಟ್ಲಿ ಯಾವ ರೀತಿ ಎದುರಿಸಿದ್ರಿ? ಡೆಫಿನೆಟ್ಲಿ ಸವಾಲುಗಳು ದಿನನಿತ್ಯ ಇರ್ತದೆ, ಅದು ಯಾವತ್ತೂ ಕೂಡ ಮುಗಿಯೋದಿಲ್ಲ. ಸವಾಲುಗಳು ದಿನನಿತ್ಯ, ಚಾಲೆಂಜಸ್ ಯಾವಾಗಲೂ ಕೂಡ ಇರುತ್ತೆ. ಹರ್ಡಲ್ಸ್ ಇದ್ರೇ ನಮ್ಗೆ ಲೈಫ್ಗೂ ಕೂಡ ಒಂದು ಮೀನಿಂಗ್ ಬರೋವಂಥದ್ದು, ಅರ್ಥ ಬರೋವಂಥದ್ದು. ಅದನ್ನು ದಿನನಿತ್ಯ ಸವಾಲೇ, ನಮಗೆ ದಿನನಿತ್ಯ ಚಾಲೆಂಜಸ್ ಇದ್ದೇ ಇರ್ತದೆ. ಖಂಡಿತವಾಗಿಯೂ ನಮ್ಮ ಜನ ನಮಗೆ ಇವತ್ತು ಕೂಡ ನಾನು ಯಾವತ್ತೂ ಕೂಡ ನೆನೆಬೇಕು ಅದನ್ನು. ಮನೆ ಮಗನಾಗಿ ನೋಡಿ ನನಗೆ ಆ ಟೈಮಲ್ಲಿ ಧೈರ್ಯ ತುಂಬಿದ್ರು. ಇವತ್ತಿಗೂ ಕೂಡ ನನಗೆ ಅವರ ಮಗನೇ ಒಬ್ಬ MLA ಆಗಿದ್ದಾನೇನೋ ಅಂತ ಭಾವಿಸಿ, ನಾನು ಒಬ್ಬ MLA ಆಗಿ ನೋಡ್ತಾ ಇಲ್ಲ, ಅವರ ಮನೆ ಮಗನಾಗಿ ನೇರವಾಗಿ ಹೆಸರಿಟ್ಟು ಕರೀತಾರೆ. ಎಲ್ಲ ಹಿರಿಯರು, ನಮ್ಮ ತಾಯಂದರು ಆಶೀರ್ವಾದವನ್ನು ಮಾಡ್ತಾರೆ. ನಾವು ಕೂಡ ಅವ್ರಿಗೆ ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೋದು, ಅವರ ಗ್ರಾಮಗಳಲ್ಲಿ, ಅವರ ಬೀದಿಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಯಾವ ಕೆಲಸಗಳನ್ನು ಮಾಡ್ಬೋದು. ಮತ್ತು ಈಗ ನಾವು ಎಲ್ಲ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ಆದರೆ ಅವ್ರ ಜೊತೆಗೆ ನಾವು ನಿರಂತರವಾಗಿ ಇರುವಂಥ ಕೆಲಸವನ್ನು ಇವತ್ತು ಮಾಡ್ಕೊಂಡು ಹೋಗ್ತಿದ್ದೇವೆ. ಅವರ ಕಷ್ಟಗಳಲ್ಲಿ ಅವರೊಟ್ಟಿಗೆ ಇರುವಂಥ ಕೆಲಸವನ್ನು ಇವತ್ತು ಮಾಡ್ಕೊಂಡು ಹೋಗ್ತಿದ್ದೇವೆ. ಅದರಿಂದ ಇದು ನಿರಂತರವಾದಂಥ ಒಂದು ಪ್ರೋಸೆಸ್. ನಾವು ಸದಾಕಾಲ ಅವರೊಟ್ಟಿಗೆ ಇದ್ದು ಋಣ ತೀರಿಸೋ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥದ್ದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ. ತಂದೆಯವರು ದೂರದೃಷ್ಟಿಯುಳ್ಳಂತಹ ನಾಯಕರು, ಸಾಕಷ್ಟು ಯೋಜನೆಗಳನ್ನ, ಅಭಿವೃದ್ಧಿ ಯೋಜನೆಗಳನ್ನ ಮಾಡಬೇಕು ಅಂತ ಕನಸ್ಕೊಂಡಿದ್ರು, ಸಾಕಷ್ಟು ಮಾಡಿದ್ರು. ಅವರು ಬಿಟ್ಟಿದಂತಹ ಯೋಜನೆಗಳನ್ನ ನೀವು ಮುಂದುವರಿಸ್ತಾ ಇದ್ದೀರಾ? ಯಾವ್ದಾದ್ರು 1-2 ಯೋಜನೆಗಳು? ಈಗ ಅವ್ರಿಗೆ ತಾವು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ನೋಡೋದಾದರೆ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಅವರು ತಂದರು, ಆರೋಗ್ಯ ಸಂಸ್ಥೆಗಳನ್ನು ಅವರು ತಂದರು. ಮತ್ತು KDB ಇಂಡಸ್ಟ್ರಿಯಲ್ ಏರಿಯಾ ಚಾಮರಾಜನಗರ ಯಾವ ರೀತಿ ಡೆವಲಪ್ ಆಗಿದೆ ಅನ್ನೋದನ್ನು ತಾವು ನೋಡ್ಬೋದು. ಅನೇಕ ಗ್ರಾಮಗಳಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸಮಸ್ಯೆ ಇತ್ತು, ಅದಕ್ಕೆ ಪರಿಹಾರವನ್ನು ಕಂಡುಕೊಡುವಂಥ ಕೆಲಸವನ್ನು ಅವರು ಮಾಡಿದ್ರು. ಉದಾಹರಣೆಗೆ ಇವತ್ತು ನಮ್ಮ ಕ್ಷೇತ್ರದಲ್ಲೇ ಮಾದೇನಗರದ ಹತ್ರ ಒಂದು ಮಲ್ಟಿ ವಿಲೇಜ್ ಡ್ರಿಂಕಿಂಗ್ ಸ್ಕೀಮು ಡಿಫಂಕ್ ಆಗಿ ನಿಂತಿದೆ. ಅವ್ರ ಟೈಮ್ನಲ್ಲಿ 2004ರಲ್ಲಿ ಅವರು ಮೊದಲನೇ ಬಾರಿ ಶಾಸಕರಾದಾಗ
ಆವಾಗ ಮಾದೇವಪ್ಪ ಸಾಹೇಬರು ಮಂತ್ರಿ ಇದ್ರು, ಅನ್ಸುತ್ತೆ RWS ಮಂತ್ರಿ ಇದ್ರು ಅವರು. ಅವರ ಒಂದು ಆಶೀರ್ವಾದದೊಂದಿಗೆ ಒಂದು ಪ್ರಾಜೆಕ್ಟನ್ನು ಅವತ್ತು ತಂದಂಥದ್ದು. ಇವತ್ತು ಮತ್ತೆ ರೀಟೆಂಡರ್ ಮಾಡಿಸಿ ನಮ್ಮ ಈ ಭಾಗ ಫಸ್ಟ್ ಫೇಸ್ನಲ್ಲಿ ನಮ್ಮ ದೊಡ್ಡಕೌಲಂದೆ ಮತ್ತು ನಮ್ಮ ಹೆಮ್ಮರ್ಗಾಲ, ಕುಡ್ಲಾಪುರ ಈ ಭಾಗಕ್ಕೆ ಕುಡಿಯೋ ನೀರು ಒದಗಿಸುವಂಥ ಪ್ರಯತ್ನದಲ್ಲಿ ನಾವಿದ್ದೇವೆ. ಬೈ ಮಾರ್ಚ್ ಎಂಡು ಆ ಒಂದು ಕಾರ್ಯಕ್ರಮ ಕೂಡ ಪೂರ್ಣಗೊಳ್ತಿದೆ. ಇದು ಅವ್ರ ಕಾರ್ಯಕ್ರಮ. ಅವ್ರು ಮೊದಲನೇ ಬಾರಿ ಕಾರ್ಯಕ್ರಮ ಶಾಸಕರಾಗಿದ್ದಾಗ ಅವ್ರು ತಂದಂಥ ಒಂದು ಪುನರ್ಜೀವನ ಮಾಡ್ತಾ ಇದ್ದಾರೆ ಕಾರ್ಯಕ್ರಮ. ಅದಕ್ಕೆ ಈಗ ಮತ್ತೆ ನಾವು ಜೀವ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಹುಳ್ಳಳ್ಳಿ ರಸ್ತೆ, ನಂಜನಗೂಡಿನಿಂದ ಹುಳ್ಳಳ್ಳಿಗೆ ಹೋಗೋ ರಸ್ತೆ, ಅದು ಅವರು ಆಯಿಲ್ ಸೆಸ್ ಹಣ ಬರ್ತಾಯಿದ್ದಾಗ ಆ ಸೆಸ್ ಅಮೌಂಟ್ನಲ್ಲಿ ಅವ್ರ ರಸ್ತೆಯನ್ನು ಮಾಡಿಸ್ತಾರೆ. MP ಆಗಿರ್ಬೇಕು ಅವರು ಮತ್ತು ಪ್ರಸಾದ್ ಸಾಹೇಬರು ಜೋಡಿಯಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿದಂಥದ್ದು. ಈಗ ಮತ್ತೆ ನಾವು ನಮ್ಮ ನಂಜನಗೂಡಿನಿಂದ ನಮ್ಮ ಬೇಳಾರ್ ತನಕ ಈಗ ಸುಮಾರು 3.5 ಕೋಟಿ ರೂಪಾಯಿಗಳಿಗೆ ರೀಸರ್ಫೇಸಿಂಗ್ ಮಾಡಿದ್ದೀವಿ. ಮತ್ತೆ ಈಗ ಜಸ್ಟ್ 3 ಡೇಸ್ ಬ್ಯಾಕು ಮತ್ತೆ ನಾವು ಹುಳ್ಳಳ್ಳಿಯಿಂದ ಬೇಳಾರ್ ತನಕ ರಿಮೈನಿಂಗ್ ಏನು ಸುಮಾರು 9 ಕಿಲೋಮೀಟ್ರ್ ಇತ್ತು, ಅದನ್ನು ಮತ್ತೆ ಮರುಡಾಂಬರೀಕರಣ ಸುಮಾರು 4.25 ಕೋಟಿ ವೆಚ್ಚಕ್ಕೆ ಮಾಡ್ತಾಯಿದ್ದೇವೆ. ಅದು ಅವರ ಕಾಂಟ್ರಿ ರಸ್ತೆ. ಸೊ ಓವರಾಲು KSHIPಗೆ ಈಗ ನಾವು ಬಜೆಟ್ನಲ್ಲಿ ಘೋಷಣೆಯಾಗಿ KSHIPನಲ್ಲೂ ಕೂಡ ಈಗ ಅದಕ್ಕೆ DPR ತಯಾರಾಗ್ತದೆ. ನಮ್ಮ ಮುಂಚೆ ಹುಳ್ಳಳ್ಳಿಯಿಂದ ನಮ್ಮ ಸಂತೆಮರಳ್ಳಿವರೆಗೂ KSHIP ರಸ್ತೆ ಇತ್ತದು. ಈಗ ನಾವು ನಮ್ಮ ಯತೀಂದ್ರ ಸಾಹೇಬರಿಗೆ, ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಕಣೆನೂರಿಂದ ಮಾಡಿಸ್ತು. ಮತ್ತೆ ರಿಕ್ವೆಸ್ಟ್ ಮಾಡಿ ಈಗ ಉಮ್ಮರ್ಗಳ್ಳಿಯಿಂದನೇ ನೇರವಾಗಿ ಸಂತೆಮರಳ್ಳಿಗೆ ತೊಗೊಂಡು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದು ಒಳ್ಳೆ ರಸ್ತೆ ಆಗ್ತದೆ. ಸೊ ಅದರಿಂದ ಅನೇಕ ಅಭಿವೃದ್ಧಿ ಕಾರ್ಯಗಳು ಅವರ ಟೈಮ್ನಲ್ಲಿ ಆಗಿರೋ ಅಂಥದ್ದು. ಸುಮಾರು ಸಮುದಾಯ ಭವನಗಳಾಗಿರ್ಬೋದು, ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ನಾವು ಈಗ ಅಪ್ಗ್ರೇಡ್ ಮಾಡುವಂಥ ಕೆಲಸವನ್ನು ಕೂಡ ಪ್ರಯತ್ನ ಪಟ್ಟು ಮಾಡ್ಕೊಂಡು ಹೋಗ್ತಿದ್ದೇವೆ. ಒಟ್ಟಾರೆಯಾಗಿ ಅವರು ಮಾಡಿದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳೇ ಇವತ್ತಿಗೂ ಕೂಡ ನಮ್ಮ ಕ್ಷೇತ್ರದ ಜನತೆ ಆಗಿರ್ಬೋದು, ಲೋಕಸಭಾ ಕ್ಷೇತ್ರದ ಜನತೆ ಆಗಿರ್ಬೋದು, ಶಾಶ್ವತವಾಗಿ ಇವತ್ತು ನಮ್ಮ ತಂದೆಯವರು ದೈಹಿಕವಾಗಿ ನಮ್ಮಲ್ಲಿ ಇಲ್ಲದೇ ಇರ್ಬೋದು, ಆದರೆ ಅವರು ಮಾಡಿದಂಥ ಕೆಲಸ ಶಾಶ್ವತವಾಗಿ ಇವತ್ತು ಕೂಡ ನಮ್ಮ ಕಣ್ಮುಂದೆ ಇದೆ ಅನ್ನೋದನ್ನು ಹೇಳಲಿಕ್ಕೆ ತುಂಬ ಹೆಮ್ಮೆಯಿಂದ ನಾನು. ನೀವು ಶಾಸಕರಾದ ನಂತರ ಪ್ರಮುಖ ಯೋಜನೆಗಳನ್ನ ನಂಜನಗೂಡಿಗೆ ಯಾವ್ದು ತಂದಿದ್ದೀರಿ? ಈಗ 2023ನೇ ಬಜೆಟ್ನಲ್ಲಿ 23-24 ಆ ಒಂದು ಸಾಲಿನಲ್ಲಿ ನಮಗೆ ದೇವನೂರು ಏತ ನೀರಾವರಿ ಕಾರ್ಯಕ್ರಮವನ್ನು ಸುಮಾರು 90 ಕೋಟಿ ವೆಚ್ಚಕ್ಕೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ ಕೊಟ್ಟರು. ಅದರಲ್ಲಿ ನಮ್ಮ ನರಸಾಂಬುದಿ ಟ್ಯಾಂಕ್ ಏನಿದೆ ಆ ಟ್ಯಾಂಕ್ನ ತುಂಬಿಸಿ ಆನಂತರ ಗ್ರಾವಿಟಿನಲ್ಲೇ ಕೆರೆ ತುಂಬಿಸೋ ಯೋಜನೆ ಸಾಕಷ್ಟು ಆಗ್ತಾಯಿದೆ. ಸೊ ಅದಕ್ಕೆ ಈಗ ಅತಿ ಶೀಘ್ರದಲ್ಲಿ ಭೂಮಿ ಪೂಜೆ ಕೂಡ ಆಗಲೇ ಸ್ವಲ್ಪ ಕಾನೂನು ತೊಡಕಿತ್ತು, ಟೆಂಡ್ರಿಗೆ ಸಂಬಂಧಪಟ್ಟಂಥ ತೊಡಕಿತ್ತು, ಅದು ಕ್ಲಿಯರ್ ಆಗಿದೆ. ಈಗ ಭೂಮಿ ಪೂಜೆಯನ್ನು ಕೂಡ ಈಗ ಅತಿ ಶೀಘ್ರದಲ್ಲಿ ನಾವು ಮಾಡ್ತಿದ್ದೇವೆ. ಅದು ಈ ಭಾಗ ನಮ್ಮ ದೊಡ್ಡಕೌಲಂದೆ ಭಾಗಕ್ಕೆ ಅತಿ ಹೆಚ್ಚು ಬೆನಿಫಿಟ್ ಆಗ್ತದೆ. ಯಾಕಂದರೆ ಈ ಭಾಗ ಸಾಕಷ್ಟು ಡ್ರೈ ಏರಿಯಾ. ಸೊ ಈಗ ನಮ್ಮಲ್ಲಿ ಈರ ಜಮೀನ ನೋಡ್ತಿದ್ರೆ ಇದೆಲ್ಲ ಡ್ರೈ ಏರಿಯಾ, ಮಳೆ ಆಶ್ರಿತ ಡ್ರೈ ಏರಿಯಾ. ಈ ನಮ್ಮ ಮಧ್ಯಪ್ರಸಾದ್ ಸಾಹೇಬರು ಮಂತ್ರಿ ಆಗಿರ್ಬೇಕಾರೆ ಇಲ್ಲಿ ಪಕ್ಕದಲ್ಲಿ ಕೆರಳ್ಳಿ ಅಂತ ಊರಿದೆ, ಕೆರಳ್ಳಿ ಕೆರೆ ತುಂಬಿಸಿದ್ರು. ಕೆರಳ್ಳಿ ಕೆರೆ ತುಂಬಿಸಿದ ಮೇಲೆ ನಾವಿಲ್ಲಿ ಇವತ್ತು ಕೃಷಿಯನ್ನ ಮಾಡಲಿಕ್ಕೆ ನಮಗೆ ಭೂಮಿಗೆ ಸೊ ಆ ಒಂದು ಮಾದರಿನಲ್ಲೇ ನಾವು ಕೂಡ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮಗೆ ಆಶೀರ್ವಾದವನ್ನು ಮಾಡಿ ಆ ಒಂದು ಯೋಜನೆಯನ್ನು ಇವತ್ತು ಕೊಟ್ಟಿರೋಂಥದ್ದು. ಜೊತೆಗೆ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಬದನಾವಳಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಇತಿಹಾಸ ಇದೆ. ಗಾಂಧೀಜಿರವರು 2 ಬಾರಿ ಬಂದು ಹೋದಂಥ ಒಂದು ಗ್ರಾಮ. ಅವರು ಅಲ್ಲಿ ಅನೇಕ ಕೈಗಾರಿಕೆಗಳಾಗಿರ್ಬೋದು, ಮತ್ತು ಅಲ್ಲೊಂದು ಖಾದಿ ಮತ್ತು ಗ್ರಾಮೋದಯ ಕೇಂದ್ರವನ್ನು ಅವರು ಸ್ಥಾಪನೆ ಮಾಡಿ ಹೋಗುವಂಥದ್ದು. ಸೊ ಅದನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಈಗಲೇ ಸುಮಾರು 40 ಕೋಟಿ ರೂಪಾಯಿ ನಮ್ಮ ಕ್ಯಾಬಿನೆಟ್ನಲ್ಲಿ ಪಾಸಾಗಿದೆ. 20 ಕೋಟಿ ರೂಪಾಯಿಗಳೀಗ ಮೊದಲನೇ ಹಂತದಲ್ಲಿ ಮಂಜೂರಾಗಿದೆ, ಅದು ಕೂಡ ಟೆಂಡರ್ಗೆ ಹೋಗ್ತಾ ಇದೆ ಈಗ. ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಇಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಬಜೆಟ್ನಲ್ಲೇ ನೇರವಾಗಿ ನಮಗೆ ಘೋಷಣೆ ಮಾಡಿರೋಂಥದ್ದು. ಅನೇಕ ಕೆಲಸ ಕಾರ್ಯಗಳು ಈಗ ರಸ್ತೆಗೆ ಸಂಬಂಧಪಟ್ಟಂಥ ಕೆಲಸಗಳು. ಈಗ ನಮ್ಮ ಹುಳ್ಳಳ್ಳಿಯಿಂದ ಊರಾಗ ಹೋಗುವಂಥ ರಸ್ತೆ ಸುಮಾರು 20 ಕೋಟಿ ವೆಚ್ಚದ ರಸ್ತೆ ಅದು. ಆ ಒಂದು ರಸ್ತೆ ಕಾಮಗಾರಿ ಕೂಡ ಈಗ ಆಲ್ಮೋಸ್ಟ್ 90% ಮುಗಿದಿದೆ. ಆ ರಸ್ತೆ ಕೂಡ ತುಂಬ ಹದಗೆಟ್ಟು ಹೋಗಿತ್ತು. SSDPನಲ್ಲಿ ಆ ರಸ್ತೆ ಮುಗೀತು. ಮತ್ತು ಅಲ್ಲಿಂದ ದುಗ್ಗಳ್ಳಿ ತನಕನೂ ಕೂಡ ಸುಮಾರು 6 ಕೋಟಿ ವೆಚ್ಚಕ್ಕೆ CRFನಲ್ಲಿ ಅದನ್ನು ಕೂಡ ರಸ್ತೆ ಕಾಮಗಾರಿ ಈಗ ಮುಗಿದಿದೆ. ಜೊತೆಗೆ ನಮ್ಮ ಹಳದ್ಕೆರೆಯಿಂದ ದೇವಸ್ಥಾನಗಳಿಗೆ ಹೋಗೋ ರಸ್ತೆ ಈಗ ಉಪ್ಪನಹಳ್ಳಿ ತನಕನೂ ರಸ್ತೆ ಆಗಿದೆ. ಉಪ್ಪನಹಳ್ಳಿಯಿಂದ ದೇವಸ್ಥಾನಹಳ್ಳಿ ತನಕನೂ ಈಗ ಟಾರು ಆಗಿದೆ. ದೇವಸ್ಥಾನಹಳ್ಳಿಯಿಂದ ಹಳದ್ಕೆರೆ ತನಕ ಟಾರ್ ಇನ್ನೂ ಬಾಕಿ ಇದೆ. ಈಗೆಲ್ಲ
ಆಲ್ಮೋಸ್ಟು ಒಂದು 60% ಎಲ್ಲ ಮುಗಿದು ಟಾರ್ ಆಗಬೇಕೀಗ. ಸೊ ಆ ರಸ್ತೆ ಕೂಡ ಸುಮಾರು 20-25 ವರ್ಷದಿಂದ ರಸ್ತೆ ಆಗಿರಲಿಲ್ಲ. ಮತ್ತು ನಮ್ಮ ರಾಜೂರು ನಮ್ಮ ತಾಲೂಕಿಗೆ ರಿಮೋಟ್ ವಿಲೇಜ್, ಕೋಟೆ ಬಾರ್ಡ್ರ್ ಬರ್ತದೆ, ರಿಮೋಟ್ ವಿಲೇಜ್. ಅಲ್ಲಿಗೆ ಆ್ಯಕ್ಸೆಸ್ಸೇ ಕಟ್ ಆಗಿಬಿಟ್ಟಿತ್ತು. ಸುಮಾರು 25 ಇಯರ್ಸಿಂದ ರಸ್ತೆನೇ ಇಲ್ಲ ಅಲ್ಲಿ, ತುಂಬ ಹದಗೆಟ್ಟೋಗಿತ್ತು. ಆಗಿನ ಕಾಲದಲ್ಲಿ ಡಿ ಟಿ ಜಯಕುಮಾರ್ ಸಾಹೇಬರು ಮತ್ತು ನಮ್ಮ ಕಡಲೆ ಕೃಷ್ಣ ಸಾಹೇಬರು ಅವರ ಅನುದಾನದಲ್ಲಿ ಅಲ್ಲಿಗೆ ರಸ್ತೆನ ಮಾಡಿದಂಥದ್ದು. ಅದಾದಮೇಲೆ ರಸ್ತೆನೇ ಆಗಿರಲಿಲ್ಲ, ಆಕ್ಸೆಸ್ ಕಟ್ ಆಗಿತ್ತು. ಬಸ್ ಸಂಚಾರಕ್ಕೆ ಸಾಕಷ್ಟು ಸಮಸ್ಯೆ, ಅಲ್ಲಿನ ಜನತೆಗೆ ಸಾಕಷ್ಟು ಸಮಸ್ಯೆ. ಅದನ್ನು ಈಗ ನಾವು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರು ಸುಮಾರು 10 ಕೋಟಿ ರೂಪಾಯಿಗಳನ್ನು ನಮ್ಮ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ಕೊಟ್ಟಿದ್ದರು ಪೇರಡಿ ಇಲಾಖೆಯಿಂದ. ಅದರಲ್ಲಿ ಆ ರಸ್ತೆನ ಕೈಗೆತ್ಕೊಂಡು ಆ ರಸ್ತೆನ ಕೂಡ ನಾವು ಮಾಡಿದ್ದೇವೆ. ಅನೇಕ ಸಂಪರ್ಕ ರಸ್ತೆಗಳು, ರಿಮೋಟ್ ವಿಲೇಜಸ್ ಸಂಪರ್ಕ ರಸ್ತೆಗಳು ಎಲ್ಲವನ್ನೂ ಕೂಡ ಕೈಗೆತ್ಕೊಂಡು ಈಗ ಅದಕ್ಕೆ ನಾವು ಮರು ಜೀವನ ಕೊಟ್ಟಿದ್ದೀವಿ. ರಸ್ತೆ ಅಭಿವೃದ್ಧಿ ಆಯ್ತು ಅಂದ್ರೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಮಾತಿದೆ. ಹಂಗಾಗಿ ಫಸ್ಟ್ ಸಾರಿಗೆ ಬಗ್ಗೆ ಗಮನ ಹರಿಸ್ತಾ ಇದ್ದೀರಾ? ಇಲ್ಲ, ಈಗ ನಾವು ಜನರು ಯಾವ ರೀತಿ ನಮಗೆ ಅಭಿವೃದ್ಧಿ ಕಾರ್ಯಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ನಾವು ಅರ್ಥಕೊಂಡು ಕೆಲಸವನ್ನು ಮಾಡೋಕ್ಕಾಗುತ್ತೆ. ಯಾವತ್ತು ಕೂಡ ಮೂಲಭೂತ ಸೌಕರ್ಯಗಳೇ ಮೂಲ ಜನತೆಗೆ. ಅದರಲ್ಲಿ ಕೇಳೋಂಥದ್ದು ರಸ್ತೆ, ಚರಂಡಿ, ಕುಡಿಯೋ ನೀರು, ಎಲೆಕ್ಟ್ರಿಸಿಟಿ, ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತೀವಿ. ಜೊತೆಗೆ ಕೆಲಸ ಮಾಡ್ತಾ ಇದ್ದೀರಿ ನೀವು? ಅನೇಕ ಕೆಲಸಗಳಿದೆ, ಅಂದ್ರೆ ಇನ್ನೂ ಮಾಡೋಂಥ ಕೆಲಸ ಸಾಕಷ್ಟಿದೆ. ಈಗ ಎಷ್ಟು ಒಂದು 100% ಅಲ್ಲಿ ಎಷ್ಟು % ಕೆಲಸ ಮಾಡಿದ್ರಿ? ಆ ಪರ್ಸೆಂಟೇಜ್ ನಾವು ಹೇಳಕ್ಕಾಗಲ್ಲ. ಯಾಕೆಂತಂದ್ರೆ ಒಂದು ಕ್ಷೇತ್ರ ಅಂದ್ಮೇಲೆ ಅಭಿವೃದ್ಧಿ ನಿರಂತರ. ಕ್ಷೇತ್ರ ಅಭಿವೃದ್ಧಿ ಮಾಡಿರುವಂಥದ್ದು ತೃಪ್ತಿ ಅಂತಂದ್ರೆ ಯಾವತ್ತೂ ಕೂಡ ನಾವು ತೃಪ್ತಿ ಪಡೋಕ್ಕಾಗೋದಿಲ್ಲ. ನಾವು ಎಲ್ಲ ಅಚೀವ್ ಮಾಡ್ಬಿಟ್ಟಿದೀವಿ, ಎಲ್ಲ ಕೆಲಸಗಳನ್ನೂ ಮಾಡ್ಬಿಟ್ಟಿದೆ ಅನ್ನೋದು ಯಾವತ್ತೂ ಕೂಡ ಸಾಧ್ಯ ಇಲ್ಲ. ಇಲ್ಲ, ಖಂಡಿತವಾಗಿಯೂ ನಾನು ನಮ್ಮ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನ ಯಾವಾಗ ಮಾಡ್ತೀವಿ, ಪೂರ್ಣ ಪ್ರಮಾಣವಾಗಿ ಒಂದು ಅಭಿವೃದ್ಧಿ ಮಾಡಿದಾಗ ಮಾತ್ರ ಸಾಧ್ಯ. ಈಗ ಮೊದಲನೇ ಹಂತ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಈಗ 3 ವರ್ಷ, ಮೇಗೆ 3 ವರ್ಷ ಆಗ್ತಾ ಬರ್ತಾ ಇದೆ. ನನಗೆ ತೃಪ್ತಿ ಆಗ್ಬಿಡ್ತು ಅಂದ್ರೆ ಅದು ತಪ್ಪು. ನೀವು ಅದೇ ಹೇಳಿದ್ದು, ಅಭಿವೃದ್ಧಿ ವಿಚಾರದಲ್ಲಿ ಅಲ್ಪ ತೃಪ್ತರು ದರ್ಶನ್ ಅವರು. ಹಂಗಲ್ಲ, ನನಗೆ ತೃಪ್ತಿ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ನನಗೆ ತೃಪ್ತಿ ಇಲ್ಲ. ನನಗೆ ಈಗ 3 ವರ್ಷ ಆಗಿದೆ, ನಂಗೆ ತೃಪ್ತಿ ಇಲ್ಲ. ನನಗೆ ಇನ್ನೂ ಕೆಲಸ ಮಾಡಬೇಕು ಅಂತ ನಂಗೆ ಉತ್ಸಾಹ ಇದೆ. ಇನ್ನೂ ಸಾಕಷ್ಟು ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಇನ್ನೂ ಕೆಲಸಗಳನ್ನ ಮಾಡಿ ಈ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಮೂಲ ಗುರಿ. ಅದರಿಂದ ನಾನು ಎಷ್ಟು ಮಾಡ್ಬಿಟ್ಟೆ ನಾನು ಇಷ್ಟಕ್ಕೆ ಖುಷಿ ಪಟ್ಕೊಂಡ್ರೆ ಅದು ತಪ್ಪಾಗ್ತದೆ ಅಂದ್ರೆ ನನ್ನ ಅಭಿಪ್ರಾಯ. ಯಾವತ್ತೂ ಕೂಡ ನಾವು ತೃಪ್ತಿ ಪಟ್ಕೊಂಡು ನಾವು ರೆಸ್ಟ್ ಮಾಡೋ ಅಂತ ಕೆಲಸ ಯಾವತ್ತೂ ಕೂಡ ಮಾಡಬಾರ್ದು. ನಮ್ಮ ತಂದೆಯವರು ಅಷ್ಟೇ, ಅವ್ರಿಗೆ ಸುಮಾರು 4 ಬಾರಿ ಜನಪ್ರತಿನಿಧಿಯಾಗಿ ಆಗುವಂಥ ಒಂದು ಅವಕಾಶ ಸಿಕ್ಕಿತ್ತು. ಯಾವತ್ತು ಕೂಡ ನಾನು ಕೆಲಸವನ್ನ ಮಾಡಿದ್ದೀನಿ, ನನಗೆ ತೃಪ್ತಿ ಇದೆ ಅಂತ ಯಾವತ್ತೂ ಕೂಡ ಅವ್ರು ಹೇಳಿಲ್ಲ. ಯಾವತ್ತೂ ದಿನನಿತ್ಯ ಅವರು ಶ್ರಮಪಟ್ಟು ಕೆಲಸ ಮಾಡೋರು. ಅಭಿವೃದ್ಧಿಯೇ ನಮ್ಮ ಮಾನದಂಡ ಅಂತ ಒಂದು ಧ್ಯೇಯವನ್ನು ಇಟ್ಕೊಂಡು ಅವರು ಕೆಲಸವನ್ನ ಮಾಡೋದು. ಅದೇ ದಾರಿಯಲ್ಲಿ ನಾವು ಕೂಡ ಸಾಕ್ತಿದ್ದೇವೆ. ಯಾವತ್ತೂ ನಾವು ತೃಪ್ತಿ ಪಡುವಂಥವ್ರಲ್ಲ. ನಾವು ತುಂಬಾ ವಿಚಾರದಲ್ಲಿ ನಿಮ್ ತಂದೆ ದಾರಿಲೇ ಸಾಕ್ತಾ ಇದ್ರಿ. ನಿಮ್ ತಂದೆಯವರು ಕುಟುಂಬವನ್ನ ಸಂಪೂರ್ಣವಾಗಿ ರಾಜಕೀಯದಿಂದ ದೂರ ಇಟ್ಟಿದ್ರು. ನೀವು ಸಹ ಅದೇ ರೀತಿ ಇದ್ರಿ. ನೀವು ಮಾತ್ರ ಕಾಣಿಸ್ಕೋತೀರಿ, ನಿಮ್ ಕುಟುಂಬದವ್ರು ಯಾರು ಕಾಣಿಸ್ಕೊಳ್ಳಲ್ಲ. ನಿಮ್ ತಂದೆಯವ್ರ ತರನೇ. ಮತ್ತೆ ನಿಮ್ ತಂದೆಯವರು ಸಾಕಷ್ಟು ಅಭಿವೃದ್ಧಿ ವಿಚಾರವಾಗಿ ಗಮನವನ್ನ ಹರಿಸ್ತಾ ಇದ್ರು, ನೀವು ಅದೇ ರೀತಿ ಮಾಡ್ತಾ ಇದ್ರಿ. ಮತ್ತೆ ನಿಮ್ ತಂದೆಯವರು ಯಾವಾಗ್ಲೂ ಕಾಂಟ್ರವರ್ಸಿಗಳಿಂದ ತುಂಬಾ ದೂರನೇ ಇದ್ರು, ಯಾವ್ದು ಕಾಂಟ್ರವರ್ಸಿ ಸುತ್ತಾಕೊಂಡಿರಲ್ಲ. ನೀವು ಅದೇ ರೀತಿ ನಡೀತಾ ಇದ್ದೀರಾ, ಏನನ್ಸುತ್ತೆ? ಇಲ್ಲ, ಈಗ ನಾವೆಲ್ಲ ಕ್ಷೇತ್ರದಲ್ಲೇ ನಿರಂತರವಾಗಿರೋಂಥವ್ರು, ಜನರೊಟ್ಟಿಗೆ ಇರೋಂಥವ್ರು. ಆಮೇಲೆ ನಮ್ಮ ಕ್ಷೇತ್ರ ಆಯಿತು, ನಮ್ಮ ಜನ ಆಯಿತು, ಇಲ್ಲಿಗೆ ಸಂಬಂಧಪಟ್ಟಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳಾಯಿತು ಅಂತ ನಾವು ಅಷ್ಟಕ್ಕಿರೋ ಅಂಥವ್ರು. ನಾವು ಬೇರೆ ವಿಚಾರಗಳಿಗಾಗಲಿ ಯಾವತ್ತೂ ಕೂಡ ಅನ್ನೆಸರಿಯಾಗಿ ಮಾತನಾಡುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ನಮ್ಮ ತಂದೆಯವರು ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ರು. ಇಲ್ಲ, ಕಾಂಟ್ರವರ್ಸಿ ಅಂತಲ್ಲ, ಕಾಂಟ್ರವರ್ಸಿ ನಾವು ಮಾಡ್ಕೊಳ್ಳೋಂಥದ್ದಲ್ಲ, ಕಾಂಟ್ರವರ್ಸಿ ಕ್ರಿಯೇಟ್ ಆಗೋಂಥದ್ದು ನಾನು ಅನ್ಕೊಳ್ಳೋದು. ಕ್ರಿಯೇಟ್ ಆಗ ಅವಕಾಶ ಅಂತಂದ್ರೆ ಈಗ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಜನರೊಟ್ಟಿಗೆ ಮೂಲಭೂತವಾಗಿ ಜನರೊಟ್ಟಿಗೆನೇ ಇರ್ತೀವಿ. ಸೊ ಯಾವತ್ತು ಸ್ಕೋಪೇ ಇಲ್ವಲ್ಲ, ಹಾಗಂತ ಸ್ಕೋಪೇ ಇಲ್ಲ. ಸಣ್ಣ ಪುಟ್ಟ ತಪ್ಪಾದರೂ ಕೂಡ ಅದನ್ನ ನಾವು ತಿದ್ಕೊಳ್ಳುವಂಥ ಅವಕಾಶವನ್ನು ನಮ್ಮ ಜನತೆ ಕೊಡ್ತಾರೆ. ಸೊ ಓವರಾಲ್ ನಮಗೆ ಒಳ್ಳೆ ವಾತಾವರಣವನ್ನು ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ, ಜನರೊಟ್ಟಿಗೆ ಇದ್ದು ಅವರ ಕಷ್ಟಗಳಿಗೆ ಸ್ಪಂದಿಸಲಿಕ್ಕೆ ನಮಗೆ ಒಳ್ಳೆ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾನು ಅವ್ರಿಗೆ ಕೃತಜ್ಞತೆಯಾಗಿ ಇರಬೇಕಾಗುತ್ತೆ. ಯಾವತ್ತೂ ಕೂಡ ನಾನು ಕೃತಜ್ಞತೆ ಇರ್ತೇನೆ. ನಿಮ್ಮ ತಂದೆ ತಾಯಿ ಇದ್ದು ನೀವು ಶಾಸಕರಾಗಿದ್ದರೆ ಅವ್ರು ಎಷ್ಟು ಖುಷಿ ಪಡ್ತಾರೆ? ಈಗ ಅವ್ರಿಗೆ ನಾನು ರಾಜಕೀಯಕ್ಕೆ ಬರೋದೇ ಇಷ್ಟ ಇರಲಿಲ್ಲ. ಸೊ ಅದರಿಂದ
ಗೊತ್ತಿಲ್ಲ ಹೆಂಗೆ 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 ರಿಯಾಕ್ಟ್ ಮಾಡೋದು ಅಂತ ನಮಗೆ ಗೊತ್ತಾಗಲ್ಲ. ಪ್ರಾಬ್ಲಿ ನಾನು ಹೇಳೋದಾದರೆ, ಅವರು ಇವತ್ತು ಉನ್ನತ ಹುದ್ದೆಯಲ್ಲಿ ಇವತ್ತಿದ್ದಿದ್ರೆ ನಮ್ಮ ಕುಟುಂಬಸ್ಥರಿಗೆ, ಅವರ ಬೆಂಬಲಿಗರಿಗೆ ಅವ್ರಿಗೆ ಎಷ್ಟು ಖುಷಿ ಆಗ್ತಿದ್ದೋ ಅನ್ನೋದನ್ನೇ ನಾವು ಭಾವಿಸ್ಬೇಕಾಗ್ತದೆ. ಯಾಕಂದರೆ ಅವರ ಸಾವಿನಿಂದ, ಅವರ ಅಗಲಿಕೆಯಿಂದ ಕುಟುಂಬದ ಸದಸ್ಯರಿಗೆ ನಮಗೆ ನೋವು ಆಗೇ ಆಗ್ತದೆ. ಆದರೆ ಭಾಳಷ್ಟು ಜನ ಅವರ ಸ್ನೇಹಿತರಿಗೆ, ಅವರನ್ನು ನಂಬ್ಕೊಂಡಿದ್ದವ್ರಿಗೆ, ಅವರ ಕಾರ್ಯಕರ್ತರಿಗೆ ಸಾಕಷ್ಟು ನೋವಾಗಿದೆ. ಅವ್ರಿಗೆ ಏನು ಪಾಪ, ಈಗ ನಾವು ಕೂಡ ನಮಗೆ ಲಿಮಿಟೇಷನ್ಸ್ ಇದೆ. ಯಾವ ರೀತಿ ಆತ್ಮಸ್ಥೈರ್ಯವನ್ನು ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡ್ಬೋದು, ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತದೆ. ಆದರೆ ಅವರು ಕೂಡ ಒಂದು ದೊಡ್ಡ ವಾಯ್ಡ್ ಅದು. ಖಂಡಿತ ಅವರ ನಾಯಕನನ್ನು ಕಳ್ಕೊಂಡಿರೋಂಥದ್ದು ದೊಡ್ಡ ವಾಯ್ಡು. ಸ್ಥಾನವನ್ನ ದರ್ಶನ್ ತುಂಬ್ತಾ ಇದ್ದಾರೆ. ನಾನು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನವನ್ನು ನಾನು ಮಾಡ್ತಿದ್ದೇನೆ. ಅಫ್ಕೋರ್ಸ್ ಇಟ್ ಈಸ್ ಅ ವೆರಿ ಬಿಗ್ ಶೂ ಟು ಫಿಲ್. ಅಷ್ಟು ಸುಲಭದ ಮಾತಲ್ಲ. ನಾನು ನನ್ನ ತಂದೆ ಸ್ಥಾನವನ್ನು ನಾನು ತುಂಬ್ತಾ ಇದ್ದೇನೆ ಅನ್ನೋದು ಹೇಳೋದು ಅಷ್ಟು ಈಸಿ ಅಲ್ಲ. ಏಕೆಂತಂದರೆ ಅವ್ರಿಗೂ ಆ ಸ್ಟ್ಯಾಚರ್ ಇತ್ತು, ಮತ್ತು ಅವರ ಸ್ಥಾನಕ್ಕೆ ಎತ್ತರಕ್ಕೆ ಬೆಳಿಬೇಕು ಅಂದರೆ ಹಲವಾರು ವರ್ಷಗಳ ಶ್ರಮ ಇತ್ತು, ಸ್ಯಾಕ್ರಿಫೈಸಸ್ ಇತ್ತು. ನಾನು ಈಗ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿರೋಂಥದ್ದು, ಆ ಸ್ಥಾನವನ್ನು ತುಂಬಲಿಕ್ಕೆ ನಾನು ಪ್ರಯತ್ನವನ್ನಂತೂ ಮಾಡ್ತಾಯಿದ್ದೇನೆ. ಪ್ರಯತ್ನ ಅಂತೂ ನಿರಂತರ. ನಾನು ತಮ್ಮ ಮಾಧ್ಯಮದ ಮುಖಾಂತರ ಕೂಡ ನಮ್ಮ ತಂದೆಯರ ಎಲ್ಲ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ, ಅವ್ರ ಜೊತೆಗೆ ಇದ್ದಂಥವ್ರು, ನಂಬ್ಕೊಂಡಿದ್ದವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಅವರ ಸ್ಥಾನವನ್ನು, ತುಂಬ ದೊಡ್ಡ ಸ್ಥಾನ ತುಂಬಲಿಕ್ಕೆ ಭಾಳ ಕಷ್ಟ ಆಗ್ಬೋದು. ಆದರೆ ನನ್ನ ಪ್ರಯತ್ನದಲ್ಲಿ ನಾನಿದ್ದೇನೆ. ಪ್ರಾಮಾಣಿಕವಾಗಿ ನಾನು ಮುಂದಕ್ಕೂ ಕೂಡ ಮಾಡ್ಕೊಂಡು ಹೋಗ್ತೇನೆ. ಆದರೆ ಅವರ ಮಗನಾಗಿ, ದ್ರೋಣರ ಕುಟುಂಬದ ಒಬ್ಬ ಸದಸ್ಯನಾಗಿ ನಿಮ್ಮ ಜೊತೆಗೆ ನಾನು ಸದಾಕಾಲ ಇರ್ತೇನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇದಿಷ್ಟು ಚುನಾವಣೆ ಆದರೆ ಈಗ ಒಂದಿಷ್ಟು ನಿಮ್ದ ವೈಯಕ್ತಿಕವಾಗಿ ಮಾತಾಡ್ಬೋದಾ? ಈಗ ಕೃಷಿಕರು ಇಷ್ಟು ಚೆನ್ನಾಗಿ ತೋಟವನ್ನು ಮ್ಯಾನೇಜ್ ಮಾಡ್ತಾ ಇದ್ರಿ, ಅಡಿಕೆ, ತೆಂಗು ಎಲ್ಲ ಇದೆ. ಯಾವ ರೀತಿ ಇತ್ಲಾಗಿ ರಾಜಕೀಯನೂ ಇತ್ತೆ, ಇತ್ಲಾಗಿ ಕೃಷಿನೂ ಮಾಡ್ತಾ ಇದ್ರಿ, ಏನನ್ಸುತ್ತೆ? ಇಲ್ಲ, ನಾನು ಮುಂಚೆಯಿಂದನೂ ಬರ್ತೀನಿ. ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇದ್ದಾಗಿಂದನೂ ನಾನು ವಾರಕ್ಕೆ 2 ದಿನ ಬಂದು ಇದ್ದು ಹೋಗುವಂಥ ಒಂದು ವಾತಾವರಣದಲ್ಲಿ ಇದ್ದೆ. ಆಮೇಲೆ ನಮ್ಮ ತಾಯಿಯವರು ಕೂಡ ನಮಗೆ ಸ್ಕೂಲಲ್ಲಿ ಇದ್ದಾಗ ಹಳ್ಳಿಯ ವಾತಾವರಣಕ್ಕೆ ಮಕ್ಕಳು ಬೆಳಿಬೇಕು, ಇಲ್ಲೇ ಬೆಳಿಬೇಕು ಅಂತ ಅವರು ರಜಾ ಇದ್ದಾಗಲೇ ಇಲ್ಲಿ ಕರ್ಕೊಂಬರೋರು. ವಾರಗಟ್ಟಲೆ ಇಲ್ಲೇ ಇರ್ತಾಯಿದ್ದವು. ರಜಾನೆಲ್ಲ ನಾವಿಲ್ಲೇ ಸ್ಪೆಂಡ್ ಮಾಡ್ತಿದ್ದೆವು ಮ್ಯಾಕ್ಸಿಮಮ್. ಆದ್ದರಿಂದ ನಮಗೆ ಕೃಷಿ ಫ್ಯಾಮಿಲಿಗೆ ಒಟ್ಟಿರೋದಾಗಿದ್ದರಿಂದ ಆ ನಂಟು ಹೋಗಿಲ್ಲ. ಇವಾಗಲೂ ಕೂಡ ನನಗೆ ಸುಮಾರು ವಾರಕ್ಕೆ ಅಟ್ಲೀಸ್ಟ್ ಒಂದು 2 ಡೇಸ್ ಇಲ್ಲಿ ಬಂದು ಇದ್ದು, ನಮ್ಮ ಗ್ರಾಮದ ಜನರೊಟ್ಟಿಗೆ ಇದ್ದು ಅವರ ಕಷ್ಟಗಳನ್ನ ಕೇಳೋಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಅವ್ರ ಜೊತೆಗೆ ಬರೆಯುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ಇಲ್ಲ, ಅದನ್ನ ಹೇಳ್ತಾರೆ ಸರ್, ದರ್ಶನ್ ಅವ್ರು ಎಷ್ಟೇ ಬಿಸಿ ಇದ್ರು ವಾರದಲ್ಲಿ 2 ದಿವಸ ಹೆಗ್ವಾಡಿಗೆ ಬರ್ತಾರೆ, ನಮ್ಮ ಜೊತೆ ಸೇರ್ತಾರೆ, ಜಮೀನಲ್ಲಿ ಸುತ್ತಾಡ್ತಾರೆ. ಸ್ವತಃ ಅವರೇ ಜಮೀನಲ್ಲಿ ಯಾವ್ಯಾವ ರೀತಿ ಏನೇನು ಮಾಡಬೇಕು, ಏನೇನು ವ್ಯವಸಾಯ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲವನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ? ಇಲ್ಲ, ಈಗ ಮಾಡಲೇಬೇಕಲ್ಲ. ಇದು ನಮ್ಮ ತಾತ ಅವರು, ರಂಗಸ್ವಾಮಿಯವರು, ಅವರ ಒಂದು ಸಂಪಾದನೆ. ಅವರು ಕೃಷಿಕರಾಗಿ, ಅವರು ಒಬ್ಬ ಕ್ಲಾಸ್ 1 ಕಾಂಟ್ರಾಕ್ಟರಾಗಿ ಅವರು ನಿರಂತರವಾಗಿ ಶ್ರಮಪಟ್ಟು ಸಂಪಾದನೆ ಮಾಡಿರೋಂಥದ್ದು. ಆದ್ದರಿಂದ ನಾವು ಇವತ್ತು ಕೃಷಿಯನ್ನು ಕೂಡ ನೋಡ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡೋಕ್ಕಾಗುತ್ತೆ. ನಮಗೆ ನೀರಾವರಿಗೆ ಇವತ್ತು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು. ಆಗ ನಮ್ಮ ಸಚಿವರಾಗಿದ್ದಂಥ ನಮ್ಮ ನಾಯಕರು ಮಾದೇವ ಪ್ರಸಾದ್ ಸಾಹೇಬರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವು ಕೂಡ ಶ್ರಮಪಟ್ಟು ನಮ್ಮ ಕೈಲೇನೋ ಕೃಷಿ ಆಗ್ತಿದೆ ಅದನ್ನು ಮಾಡ್ಕೊಂಡು ಹೋಗಿ, ತಂದೆಯವರು ಕೂಡ ಬರೋರು, ವಾರಕ್ಕೆ 1-2 ದಿನ ಅವರು ಕೂಡ ಬಂದು ಹೋಗೋರು. ನಾನು ಇಲ್ಲೇ ಬಂದು ಉಳಿದು, ನಮಗೆ ಹತ್ರ ನಂಜನಗೂಡು, ಇಲ್ಲಿಂದ ಹತ್ರ 15-20 ನಿಮಿಷಕ್ಕೆ ಬರ್ಬೋದು. ಅದೇ ನಮ್ಮ ಎಲ್ಲ ಜನ ಎಲ್ಲ ಇಲ್ಲಿಗೆ ಬರ್ತಾರೆ. ಅವರೊಟ್ಟಿಗೆ ದಿನ ಅಂದರೆ ಒಂದು 2 ಡೇಸು ಇಲ್ಲೇ ಇದ್ದು ಅವರೊಟ್ಟಿಗೆ ಎಲ್ಲ ಮಾತುಕತೆ ಎಲ್ಲ ಮಾಡಿಕೊಂಡು ಅವರೊಟ್ಟಿಗೆ ಬರೆದುಕೊಂಡಿರುವಂಥ ಒಂದು ಪ್ರಯತ್ನ. ಅದರಿಂದ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಯಾಕೆಂದರೆ ಈಗ ಕೃಷಿ ನಾವೆಲ್ಲರೂ ಕೂಡ ಮೂಲಭೂತವಾಗಿ ಕೃಷಿಕರೇ, ಕೃಷಿ ಫ್ಯಾಮಿಲಿಯಿಂದ ಬಂದಂಥವ್ರು. ಅದರಿಂದ ಯಾವತ್ತೂ ಕೂಡ ನಾವು ಇದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಿಟ್ಟೋಗುವಂಥ ಒಂದು ಪದ್ಧತಿ ನಮ್ಮಲ್ಲಿ ಇಲ್ಲ. ಅದರಿಂದ ಇದು ನಮ್ಮ ಕರ್ಮಭೂಮಿ, ಇದನ್ನು ಮಾಡ್ಕೊಂಡೇ ಹೋಗ್ತೀವಿ. ದರ್ಶನ್ ಅವ್ರ ವಯಸ್ಸು ಎಷ್ಟು? ಈಗ 30 ವರ್ಷ ಆಗಿದೆ ನನಗೆ. ಮದುವೆ ಬಗ್ಗೆ ಯೋಚನೆ? ಮದುವೆ ಖಂಡಿತವಾಗಿ ಆಗ್ತೀನಿ. ಪ್ರಾಬ್ಲಿ ಈ ವರ್ಷ ಮದುವೆ ಆಗ್ತೀನಿ. ಹುಡುಗಿ ನೋಡ್ತಾ ಇದ್ದಾರೆ, ನೋಡ್ಬಿಟ್ಟು ಈ ವರ್ಷ ಮದುವೆ ಆಗ್ತೀನಿ. ಜಮೀನಲ್ಲಿ ಏನೇನು ಕೃಷಿ ಮಾಡಿದ್ರು?
ನಾವು ಮುಂಚೆ ಸಾಕಷ್ಟು ಮಾಡ್ತಾ ಇದ್ದೋ, ಮಲ್ಟಿ ಕ್ರಾಪಿಂಗ್ ಮಾಡ್ತಾ ಇದ್ದೋ. ಈಗ ಸ್ವಲ್ಪ ನಮಗೂ ಟೈಮು ಕಡಿಮೆ, ಜೊತೆಗೆ ಮೂಲವಾಗಿ ನಮ್ಮ ಮಾವವರು ರೇವಣ್ಣ ಅಂತ, ಅವರು ನಮ್ಮ ತೋಟ ಎಲ್ಲ ಜಮೀನೆಲ್ಲ ಅವಾಗಿಂದನೂ ಕೂಡ ಅವ್ರು ನೋಡ್ತಾ ಇದ್ರು. ಅವರು ಕೂಡ ನಮ್ಮನ್ನ ಅಗಲಿದ್ರು. ಅವರು ಕೂಡ ಈ ಭಾಗದಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಆಮೇಲೆ ನಮ್ಮ ಪ್ರೈಮರಿ ಇಲ್ಲಿನ ಸೊಸೈಟಿಯ 3 ಟರ್ಮ್ ಡೈರೆಕ್ಟರ್ ಕೂಡ ಆಗಿದ್ದರು. ಅವರು ನಮ್ಮನ್ನು ಅಗಲಿದ ಮೇಲೆ ನಾನು ಮತ್ತು ಅವ್ರ ಮಗ ಇವರು ಕೂಡ ತೋಟ ನೋಡ್ತಾ ಇದ್ದೇವೆ. ಅದರಿಂದ ಸ್ವಲ್ಪ ಈಗೆಲ್ಲ ನಮ್ಮಲ್ಲಿ ಲೇಬರ್ ಸಮಸ್ಯೆ ಇರೋದೆ. ಸೊ ಅದಕ್ಕೆ ತಕ್ಕಂತೆ ಕೃಷಿ ಮಾಡಬೇಕು ಅಂತ ಈಗೆಲ್ಲ ಸ್ವಲ್ಪ ನೀರಾವರಿ ಇರೋದ್ರಿಂದ ತೆಂಗು ಮತ್ತು ಅಡಿಕೆ ಈಗ ಬೆಳೀತಾ ಇದ್ದೀವಿ. ಮುಂದಕ್ಕೆ ಸ್ವಲ್ಪ ಇನ್ನೂ ಕೃಷಿ ಮಾಡಬೇಕು ಅಂತ ಸಾಕಷ್ಟು ಆಸಕ್ತಿ ಇದೆ. ನೋಡೋಣ, ಹಂತವಾಗಿ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋಣ ಮುಂದಿನ ದಿನಗಳಲ್ಲಿ. ದರ್ಶನ್ ಬರೀ ರಾಜಕಾರಣಿ ಎಲ್ಲ ಇತ್ಲಾಗೆ ಒಂದ್ ಕಡೆ ವಕೀಲರು, ಒಂದ್ ಕಡೆ ಕೃಷಿಕರು, ಒಂದ್ ಕಡೆ ರಾಜಕಾರಣಿ. ಇದು ನಮಗೆ ಬಂದಿರೋ ಅಂಥದ್ದು. ಈಗ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ, ಬೈ ಬರ್ತ್ ನಮ್ಮ ಅಗ್ರಿಕಲ್ಚರಿಸ್ಟ್ ಅಂತ. ಹಾಗೆ ನಾವು ಒಬ್ಬ ಕೃಷಿಕರಾಗಿ ನಾವು ಹುಟ್ಟಿದ್ದೇವೆ. ಸೊ ಇದನ್ನು ನಾವು ನಮ್ಮ ಮೂಲ ಕಸುಬಾಗಿರೋದು ಇದನ್ನು ಮಾಡ್ಕೊಂಡು ಹೋಗ್ತೀವಿ. ಜೊತೆಗೆ ನಾನು ಒಬ್ಬ ಪ್ರೊಫೆಷ್ನಲಿ ಒಬ್ಬ ಲಾಯರ್. ಸೊ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ಆ ಕೆಲಸವನ್ನು ಕೂಡ ನಾವು ಬಿಡೋ ಅಂಥದ್ದಲ್ಲ. ಲಾ ಈಸ್ ಅ ಪ್ರೊಫೆಷ್ನಲ್ ಕೋರ್ಸು, ಇಟ್ಸ್ ಅ ಪ್ರೊಫೆಷನ್. ಸೊ ಅದನ್ನು ಕೂಡ ನಾವು ಮಾಡ್ಕೊಂಡು ಹೋಗುವಂಥ ಒಂದು ಪ್ರಯತ್ನದಲ್ಲಿ ಇದ್ದೇವೆ. ಈಗ ಪೊಲಿಟಿಕ್ಸು ನಮಗೆ ಆಕ್ಸಿಡೆಂಟಲ್, ಅನಿರೀಕ್ಷಿತ. ಸೊ ಅದನ್ನು ಕೂಡ ಈಗ ನಮ್ಮ ಜನತೆಯ ಆಶೀರ್ವಾದದಿಂದ ನಮಗೆ ಒಂದು ಅವಕಾಶವನ್ನು, ಎಲ್ಲರೂ ಕೂಡ ಅವಕಾಶ ಸಿಗಲ್ಲ, ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಕೂಡ ಜನಸೇವೆಯನ್ನು ಕೂಡ ಪ್ರಾಮಾಣಿಕವಾಗಿ ಇವತ್ತು ಮಾಡ್ಕೊಂಡು ಹೋಗ್ತೀವಿ. ಸರ್, ಕಡೆಯದಾಗಿ ನಿಮ್ಮ ಕ್ಷೇತ್ರದ ಜನರಿಗೆ, ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ತಂದೆಯ ಅಭಿಮಾನಿಗಳಿಗೆ ಏನು ಹೇಳುತ್ತೆ? ಇವತ್ತು ಒಬ್ಬ ರಾಜ್ಯದ ಒಬ್ಬ ಅತಿ ಕಿರಿಯ ವಯಸ್ಸಿನ ಶಾಸಕನಾಗಿ ನನಗೆ ಒಂದು ಅವಕಾಶವನ್ನು ನಮ್ಮ ಕ್ಷೇತ್ರದ ಜನತೆ ಇವತ್ತು ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ಕಷ್ಟದ ಸಮಯದಲ್ಲಿ ನಮಗೆ ಶಕ್ತಿ ತುಂಬಿ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅವರಿಗೆ ಸದಾಕಾಲ ನಾನು ಕೃತಜ್ಞತೆಯಾಗಿರ್ತೇನೆ. ಅವರ ಪ್ರಾಮಾಣಿಕ ಸೇವೆನ ನಿಷ್ಠೆಯಿಂದ ಯಾವ ರೀತಿ ನಮ್ಮ ತಂದೆಯವ್ರು ಮಾಡ್ಕೊಂಡು ಹೋಗ್ತಾರೆ ಅದೇ ರೀತಿ ನಾನು ಕೂಡ ಮಾಡ್ಕೊಂಡು ಹೋಗ್ತಿದ್ದೇನೆ, ಮುಂದಕ್ಕೂ ಕೂಡ ನಾನು ಮಾಡ್ಕೊಂಡು ಹೋಗ್ತೇನೆ. ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಏಕೆಂತಂದರೆ ನನಗಾಗಲಿ ನಮ್ಮ ಕುಟುಂಬ ಸದಸ್ಯರಿಗಾಗಲಿ ಆ ಸಂದರ್ಭದಲ್ಲಿ ನಮಗೆ ಅತಿ ಹೆಚ್ಚು ಧೈರ್ಯವನ್ನು ತುಂಬುವಂಥದ್ದು ನಮ್ಮ ಕ್ಷೇತ್ರದ ಜನತೆ ಮತ್ತು ನಮ್ಮ ತಂದೆಯವರ ಅಪಾರವಾದಂಥ ಅಭಿಮಾನಿಗಳು, ಅವರ ಸ್ನೇಹಿತರು. ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ಕೂಡ ನಾನು ಕೃತಜ್ಞತೆಯಾಗಿರ್ತೇನೆ. ನಾನು ಅವರ ಸೇವೆಯನ್ನು ಸದಾಕಾಲ ಮಾಡ್ಕೊಂಡು ಹೋಗ್ತೇನೆ ಅಂತ ಅನ್ನೋದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಕ್ಷೇತ್ರದಲ್ಲೂ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಈಗ ಸಂಪರ್ಕ ರಸ್ತೆಗಳಾಗಿರ್ಬೋದು, ಮೂಲಭೂತವಾಗಿ ನಮ್ಮ ಗ್ರಾಮೀಣ ಭಾಗದ CC ರಸ್ತೆ ಚರಂಡಿಗಳಾಗಿರ್ಬೋದು, ಕಾಳ ರಸ್ತೆಗಳಾಗಿರ್ಬೋದು, ಅಚ್ಚುಕಟ್ಟು ಪ್ರದೇಶದ ಅಭಿವೃದ್ಧಿ ಆಗಿರ್ಬೋದು, ನೀರಾವರಿಗೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಾಗಿರ್ಬೋದು, ಜೊತೆಗೆ ನಮ್ಮಲ್ಲಿ ಇರುವಂತಹ ಏನು ನಮ್ಮ ನಗರ ಸಭೆಗೆ ಬರುವಂಥ ಹೊಸ ಬಡಾವಣೆಗಳ ಅಭಿವೃದ್ಧಿಗಳಾಗಿರ್ಬೋದು, ಜೊತೆಗೆ ನಮ್ಮ ನಗರದಲ್ಲಿ ವಿನೂತನವಾಗಿ ನಾವೊಂದು QR ಸಿಸ್ಟಮನ್ನು ಮಾಡಿದ್ದೀವಿ. ನಗರಸಭೆ ಭಾರತ ದೇಶದ ಮೊದಲನೇ ನಗರಸಭೆ, ನಂಜನಗೂಡು ನಗರಸಭೆ, ಅದನ್ನು ಅಡಾಪ್ಟ್ ಮಾಡಲಿಕ್ಕೆ ಈ ಗವರ್ನೆನ್ಸ್ ಸಿಸ್ಟಮನ್ನು. ಸೊ ಈ ಒಂದು ಎಲ್ಲ ಪ್ರಯತ್ನದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾವು ಸಾಕ್ತಾ ಇದ್ದೇವೆ. ಮತ್ತಷ್ಟು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕಿದೆ. ಪ್ರಯತ್ನ ಅಂತೂ ನಿರಂತರ, ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ನಿರಂತರ. ನಾವು ರೆಸ್ಟ್ ಮಾಡುವಂಥ ಜನ ಅಂತೂ ಅಲ್ಲ. ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಿದ್ದೀವಿ ಅಂದ್ಕೊಂಡು ನಾವು ತೃಪ್ತಿ ಪಡೋಂಥ ಜನ ಅಂತೂ ಅಲ್ಲ. ಪ್ರಯತ್ನ ನಿರಂತರ, ಜೊತೆಗೆ ಶ್ರಮ ಮತ್ತು ಸರ್ಕಾರದಿಂದ ನೆರವು ಪಡ್ಕೊಂಡು ನಿರಂತರವಾಗಿ ನಿಮ್ಮೊಟ್ಟಿಗೆ ಇದ್ಕೊಂಡು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟದಲ್ಲಿ ನೋವುದಲ್ಲಿ ಇದ್ಕೊಂಡು ನಿಮ್ಮ ಜೊತೆಗೆ ಸದಾಕಾಲ ನಿಮ್ಮ ಮನೆ ಮಗನಾಗಿ ನಾನು ನಿಮ್ಮ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ. ಇದು ದರ್ಶನ್ ಧ್ರುವನಾರಾಯಣ ಅವರ ಮನದಾಳದ ಮಾತು. ನಾನು ಸದಾಕಾಲ ನಿಮ್ಮ ಸೇವೆಗೆ ಸಿದ್ಧನಾಗಿರ್ತೇನೆ, ಅದೇ ರೀತಿ ನಾನು ಅಭಿವೃದ್ಧಿ ಕೆಲಸದಲ್ಲಿ ಯಾವತ್ತೂ ಹಿಂದುಳಿದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಇನ್ನಷ್ಟು ಇಂತಹ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ರಾಜಧರ್ಮ TV.